ಸ್ಯಾಂಡಲ್ವುಡ್ ನಟಿ ಸಹೋದರಿ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ನಟಿ ಸ್ಯಾಂಡಲ್ವುಡ್ನ ನಟಿಯೊಬ್ಬರು ಅವರ ಸಹೋದರಿಯ ಮೇಲೆ ಈ ತರ ಒಂದು ಅತ್ಯಾಚಾರ ಆಗಿದೆ ಅಂತ ಹೇಳಿ ಸ್ವತಃ ಆ ನಟಿಯ ಸಹೋದರಿ ದೂರನ್ನ ದಾಖಲು ಮಾಡಿದ್ದಾರೆ. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನನ್ನ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿ ನನಗೆ ಮೋಸ ಮಾಡಿದಾನೆ ಅನ್ನುವಂಥದ್ದು, ನನ್ನ ಇಚ್ಛೆಗೆ ವಿರುದ್ಧವಾಗಿ ಲೈಂಗಿಕ ಸಂಪರ್ಕವನ್ನು ಬೆಳೆಸ್ದ ಅಂತ ಹೇಳಿ ನಟಿ ಸಹೋದರಿ ಆರೋಪವನ್ನ ಮಾಡಿದ್ದಾರೆ ರಾಘವೇಂದ್ರ ಅನ್ನೋನ್ ಮೇಲೆ. ರಾಘವೇಂದ್ರ ಅನ್ನೋರನ್ನ ಈಗಾಗಲೇ ಬೆಂಗಳೂರಿನ ಚಂದ್ರಲೇಔಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈಗ ಬೆಂಗಳೂರಿನ ಚಂದ್ರಲೇಔಟ್ ಠಾಣೆ ಪೊಲೀಸರು ರಾಘವೇಂದ್ರ ಅನ್ನೋರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತಲಘಟ್ಪುರ ಪೊಲೀಸ್ ಠಾಣೆಯಲ್ಲಿ NCR ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲಾಗಿದೆ. ಸೊ ಫೋಟೋದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಆರೋಪಿ ರಾಘವೇಂದ್ರ, ಈತನ ಮೇಲೆ ಇರುವಂತಹ ಆರೋಪ ಈಗ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಈ ಸಹೋದರಿಯ ನಟಿ ಕೆಲಸ ಮಾಡ್ತಾ ಇದ್ದಂಥ ಜಾಗದಲ್ಲೇನೆ ರಾಘವೇಂದ್ರ ಅನ್ನೋರ ಜೊತೆಗೆ ಪರಿಚಯ ಆಗಿದೆ. ಆ ರಾಘವೇಂದ್ರ ಮತ್ತು ಆ ನಟಿಯ ಸಹೋದರಿ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಆಗಿದೆ, ಸ್ನೇಹ ಬೆಳೆದಿದೆ. ಅದಾದ ನಂತರ ನಟಿ ಸಹೋದರಿಯ ಕ್ರೆಡಿಟ್ ಕಾರ್ಡನ್ನು ತಗೊಂಡಂತೆ ರಾಘವೇಂದ್ರ ಯದ್ವಾ ಕ್ರೆಡಿಟ್ ಕಾರ್ಡ್ ಕೂಡ ಬಳಸಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಆರೋಪ. ಕ್ರೆಡಿಟ್ ಕಾರ್ಡ್ ಬಳಸಿ ರಾಘವೇಂದ್ರ ಸಾಲ ಕೂಡ ಪಡೆದಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆ ನಟಿಯ ಸಹೋದರಿ ಈಗ ಆರೋಪವನ್ನು ಮಾಡಿದ್ದಾರೆ. ಹಣಕಾಸಿನ ವಿಚಾರವಾಗಿ ಇಬ್ಬರ ನಡುವೆ ಸ್ವಲ್ಪ ಮನಸ್ತಾಪಗಳುಂಟಾಗಿದೆ, ಪದೇ ಪದೇ ಗಲಾಟೆ ಜಗಳಗಳಾಗಿವೆ. ಸೊ ಅದರಿಂದಾಗಿ ನಂತರ ಈತ ಏನು ಈಕೆ ಜೊತೆಗೆ ಫ್ರೆಂಡ್ಶಿಪ್ಪಲ್ಲಿದ್ದ, ಅದಾದ ನಂತರ ನನ್ನ ಇಚ್ಛೆಯ ವಿರುದ್ಧವಾಗಿ ತನ್ನ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕೆ ಈಗ ದೂರಿನಲ್ಲಿ ಹೇಳಿದ್ದಾಳೆ. ರಾಘವೇಂದ್ರ ಬಗ್ಗೆ ವಿಚಾರಿಸಿದಾಗ ಇಲ್ಲ ನಾನು ನಿನಗೆ ಮದುವೆ ಆಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಂತೆ. ರಾಘವೇಂದ್ರನಿಗೆ ಆಲ್ರೆಡಿ ಮದುವೆ ಆಗಿರೋದು ಆಮೇಲೆ ಗೊತ್ತಾಗಿದೆ, ಮಗು ಕೂಡ ಇದೆಯಂತೆ ರಾಘವೇಂದ್ರನಿಗೆ. ಈ ಬಗ್ಗೆ ರಾಘವೇಂದ್ರನ ನಟಿ ಸಹೋದರಿ ಪ್ರಶ್ನೆ ಮಾಡಿದಾಗ ಬೇರೆ ಏನೇನೋ ಕಾರಣ ಸಬೂಬುಗಳನ್ನು ಆತ ಹೇಳಿದ. ಸೊ ನಂತರ ಆಕೆಗೆ ಬೆದರಿಕೆ ಹಾಕಿ ನಿನ್ನ ಎಲ್ಲ ಖಾಸಗಿ ಫೋಟೋಗಳನ್ನು ನಾನು ಪಬ್ಲಿಕ್ ಮಾಡಿಬಿಡ್ತೀನಿ, ಖಾಸಗಿ ಫೋಟೋಗಳನ್ನೆಲ್ಲವೂ ಕೂಡ ನಾನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಂತೇಳಿ ಬೆದರಿಕೆ ಒಡ್ಡಿದ್ನಂತೆ. ನನ್ನ ಮಾತು ಕೇಳದೇ ಇದ್ರೆ ಈ ಎಲ್ಲ ಫೋಟೋಗಳನ್ನು ಲೀಕ್ ಮಾಡ್ತೀನಿ ಅಂತ ರಾಘವೇಂದ್ರ ಬೆದರಿಸಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ನಟಿಯ ಸಹೋದರಿ ತಮ್ಮ ದೂರಿನಲ್ಲಿ ತಿಳಿಸಿದಾಳೆ. ನನ್ನ ಜೊತೆಗೆ ಆತ ಫ್ರೆಂಡ್ಶಿಪ್ ಮಾಡಿಕೊಂಡು ನನ್ನ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನನಗೆ ಮದುವೆ ಆಗಿರೋದ್ರ ಬಗ್ಗೆ ಮತ್ತು ಮಗು ಆಗಿರೋದ್ರ ಬಗ್ಗೆ ಹೇಳೇ ಇಲ್ಲ ಅನ್ನುವಂಥದ್ದು ಈ ನಟಿಯ ಸಹೋದರಿಯ ದೂರು. ಚಂದ್ರಲೇಔಟ್ ಠಾಣೆಗೆ ದೂರು ನೀಡಿರುವಂತಹ ನಟಿಯ ಸಹೋದರಿ ರಾಘವೇಂದ್ರನನ್ನ ಕರೆಸಿ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡಿದ್ರು. ಸೊ ಖಾಸಗಿ ಫೋಟೋ ಡಿಲೀಟ್ ಮಾಡಿಸಿ ಬುದ್ಧಿ ಹೇಳಿ ಕಳಿಸಿದ್ರು ಪೊಲೀಸರು. ಅಂದ್ರೆ ಇದು ಮುಂಚೆ ಈ ಹಿಂದೆನೂ ಕೂಡ ಈ ಥರದೊಂದಷ್ಟು ಗಲಾಟೆ ಆದಾಗ, ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಹೋಗಿ ನಟಿಯ ಸಹೋದರಿ ಹೋಗಿ ಚಂದ್ರಲೇಔಟ್ ಠಾಣೆಗೆ ದೂರು ಕೊಟ್ಟಿದ್ರಂತೆ ಈ ಮುಂಚೆ ಕೂಡ. ಆಗ ಪೊಲೀಸರು ಕರೆದುಬಿಟ್ಟು ಇವನಿಗೆ ಬುದ್ಧಿವಾದ ಹೇಳಿದ್ದಾರೆ. ನೆಕ್ಸ್ಟ್ ಅವ್ನ ಮೊಬೈಲಲ್ಲಿ ಇದ್ದಿದ್ದೆಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿಯೂ ಕೂಡ ಕಳಿಸಿದ್ರಂತೆ. ಬಟ್ ಈತ ಆ ಚಾಳಿಯನ್ನು ಇನ್ನೂ ಮುಂದುವರಿಸಿದ್ದ ಅನ್ನೋದು ಈಕೆ ಮಾಡುವಂಥ ಆರೋಪ. ಎಲ್ಲ ಡಿಲೀಟ್ಗಳೆಲ್ಲ ಮಾಡಾದ್ಮೇಲೂ ಕೂಡ ಮತ್ತೆ ಹೈಡ್ರಾಮಾಗಳನ್ನು ಮಾಡ್ದ. ಕೆಲ ದಿನಗಳ ಬಳಿಕ ರಾಘವೇಂದ್ರ ಮತ್ತೆ ಬಾಲ ಬಿಚ್ಚೋದಕ್ಕೆ ಶುರು ಮಾಡಿದ. ತನ್ನ ಕೈ ಕುಯ್ಕೊಂಡು ಆ ಫೋಟೋವನ್ನು ಕಳಿಸಿದ್ನಂತೆ ಮತ್ತೆ ಆ ಹುಡುಗಿಗೆ. ಕಳಿಸ್ಬಿಟ್ಟು ಜೊತೆಗೆ ಖಾಸಗಿ ಫೋಟೋಗಳನ್ನು ಕೂಡ ಕಳಿಸಿದ್ನಂತೆ. ನೋಡಿ ಇನ್ನೂ ಇದೆ ನಿನ್ನ ಫೋಟೋಗಳು ನನ್ನ ಹತ್ರ ಅಂತ, ನಾನು ಹೇಳಿದ ಜಾಗಕ್ಕೆ ನೀನು ಬರಬೇಕು ಅಂಥೇಳಿ ಬೆದರಿಕೆ ಹಾಕಿದ್ದಾನೆ. ಆಗ ರಾಘವೇಂದ್ರ ಹೇಳಿದ ಮಾತನ್ನು ಕೇಳಿ ಹೆದರಿ ಆ ನಟಿ ಸಹೋದರಿ ಕೂಡ ಅಲ್ಲಿಗೆ ಹೋದ್ರಂತೆ. ಆಗ ನೋಡಿದ್ರೆ ಕೈ ಮೇಲೆ ಟೊಮೆಟೊ ಸಾಸ್ ಹಾಕ್ಕೊಂಡು ಅದು ಫೋಟೋ ತೆಗೆದಿರೋದು ಅಂತ ಗೊತ್ತಾಯಿದೆ. ಕುಯ್ಕೊಂಡು ಇಲ್ಲ ಎಂಥದ್ದು ಇಲ್ಲ, ಬರೀ ಟೊಮೆಟೊ ಸಾಸ್ ಹಾಕ್ಕೊಂಡಿರೋದು ಇದು ಅಂತ. ಆಮೇಲೆ ರಾಘವೇಂದ್ರ ಇದು ನಾಟಕ ಆಡ್ತಾ ಇದ್ದಾನೆ ಅಂತ ಹೇಳಿ ಮತ್ತೆ ಆ ಯುವತಿ ವಾಪಸ್ ಬರೋದಕ್ಕೆ ಹೋಗಿದ್ದಾಳೆ. ವಾಪಸ್ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಮತ್ತೆ ಆ ಖಾಸಗಿ ಫೋಟೋಗಳನ್ನೆಲ್ಲ ತೋರಿಸಿ ನಾನು ಇದನ್ನು ಬಹಿರಂಗಪಡಿಸ್ತೀನಿ, ಇದೆಲ್ಲನೂ ಕೂಡ ನಾನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಂತ ಮತ್ತೆ ಹೆದರಿಸಿ ಮತ್ತೆ ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಅನ್ನುವಂಥದ್ದು ಕೂಡ ಈಕೆ ಮಾಡಿರುವಂಥ ಆರೋಪ. ಈಗ ಮತ್ತೆ ಹೋಗಿ ಈಗ ಪೊಲೀಸರಿಗೆ ಆ ನಟಿಯ ಸಹೋದರಿ ದೂರನ್ನು ಕೊಟ್ಟಿದ್ದಾರೆ. ಸಹೋದರಿಯ ದೂರನ್ನು ಆಧರಿಸಿ ಈಗ ಮತ್ತೆ ಪೊಲೀಸರು ಆತನನ್ನು ಕರೆದು ವಿಚಾರಣೆ ಮಾಡಿದರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಬಟ್ ಅದಾದಮೇಲೆ ಈಗ ಈ ರಾಘವೇಂದ್ರ ಪ್ರತಿ ದೂರು ಕೂಡ ದಾಖಲಿಸಿದಾರಂತೆ. ರಾಘವೇಂದ್ರ ಹಾಗೂ ತನ್ನ ತಾಯಿಗೆ ಕರೆ ಮಾಡಿ ಆಕೆ ಅಂದರೆ ಆ ಏನು ನಟಿಯ ಸಹೋದರಿ ಇದ್ದಾರೆ ಆಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾಳೆ, ಜೊತೆಗೆ ನನಗೂ ಫೋನ್ ಮಾಡಿ ನಮ್ಮ ಅಮ್ಮಂಗೂ ಕೂಡ ಫೋನ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾಳೆ ಅಂಥೇಳಿ ತಲಘಟ್ಪುರ ಪೊಲೀಸ್ ಠಾಣೆಯಲ್ಲಿ ಈಗ NCR ಅನ್ನು ಈತ ದಾಖಲು ಮಾಡಿದ್ರು. NCR ದಾಖಲಿಸಿ ನೋಟಿಸನ್ನು ಕೂಡ ತಲಘಟ್ಪುರ ಪೊಲೀಸರು ಕೊಟ್ಟಿದ್ರು. ಆದರೆ ಪೊಲೀಸ್ ವಿಚಾರಣೆಗೂ ನಟಿಯ ಸಹೋದರಿ ಹಾಜರಾಗಿಲ್ಲ ಅನ್ನುವಂಥದ್ದು ಈಗಿರುವಂಥ ಒಂದು ಅಪ್ಡೇಟ್.
ನಾವು ಪ್ರತಿನಿಧಿ ರಾಚಪ್ಪ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರಾಚಪ್ಪ, ಈಗ ಏನಿದು ದೂರು ಪ್ರತಿ ದೂರು ಎರಡನ್ನೂ ಕೂಡ ಗಮನಿಸ್ತಾ ಇದ್ರೆ, ಒಂದು ಕಡೆ ಈಗ ನಟಿ ಆತನ ಮೇಲೆ, ನಟಿಯ ಸಹೋದರಿ ಆತನ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾಳೆ. ಇವನು ನನಗೆ ಮದುವೆ ಆಗದಾಗೆ ನಂಬಿಸಿ ಮೋಸ ಮಾಡಿದ್ದಾನೆ ಅಥವಾ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು. ಬಟ್ ರಾಘವೇಂದ್ರ ಹೇಳ್ತಾ ಇರೋದೇನು, ರಾಘವೇಂದ್ರ ಕೂಡ ಒಂದು NCR ಆಗಿದೆ, ರಾಘವೇಂದ್ರ ಕೂಡ ಆರೋಪವನ್ನು ಮಾಡ್ತಾ ಇದ್ದಾನೆ, ಇಲ್ಲ ಈಕೆನೇ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತೇಳಿ. ಆ್ಯಕ್ಚುಲ್ ನಡೆದಿರುವಂಥದ್ದು ಏನು? ಈಗ ಇವರಿಬ್ಬರು ನಡುವೆ ಸ್ನೇಹ ಹೇಗಾಯಿತು, ಪರಿಚಯ ಹೇಗಾಯಿತು, ಆ್ಯಕ್ಚುಲಾಗಿ ಏನು ಕಥೆ ನಡೆದಿರೋದಿದ್ದು? ರೆಹಮಾನ್, ಸ್ನೇಹ ಮತ್ತು ಪ್ರೀತಿ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ಒಂದಿಷ್ಟು ಡಿಫ್ರೆನ್ಸಸ್ಗಳು ಶುರುವಾಗುತ್ತೆ. ಅದೇ ಈಗ ರಾಘವೇಂದ್ರ ಹಾಗೆಯೇ ಸ್ಯಾಂಡಲ್ವುಡ್ ನಟಿ ಸಹೋದರಿ ಬಾಳಲು ಕೂಡ ಆಗಿರುವಂಥದ್ದು. ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಮತ್ತು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಅಂದರೆ ಇಬ್ಬರು ಕೂಡ ರಾಘವೇಂದ್ರ ಹಾಗೆಯೇ ನಟಿಯ ಸಹೋದರಿ ಕಳೆದ 4 ವರ್ಷಗಳ ಹಿಂದೆ ಪರಿಚಯ ಆಗ್ತಾರೆ, ಒಂದೇ ಕಡೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಅದೇ ಪರಿಚಯ ಗೆಳೆತನವಾಗಿಯೂ ಕೂಡ ಬರುತ್ತೆ. ಅದಾದ ಬಳಿಕವಾಗಿ ರಾಘವೇಂದ್ರ ನಟಿಯನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಂಬಿಸಿ ಆಕೆಯ ಮೇಲೆ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ನಟಿ ಸಹೋದರಿ ಜೊತೆಗೆ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಖಾಸಗಿ ಫೋಟೋಗಳನ್ನು ತೆಗೆದುಕೊಂಡಿರ್ತಾನೆ. ಅದನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಪದೇ ನನ್ನ ಮೇಲೆ ಅತ್ಯಾಚಾರ ಮಾಡುವಂಥದ್ದಾಗಿರ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂಥ ಆರೋಪವನ್ನು ಕೂಡ ಆ ಯುವತಿ ಮಾಡ್ತಿರುವಂಥದ್ದು. ಇದಾದ ಬಳಿಕವಾಗಿ ಚಂದ್ರಲೋಡ್ ಪೊಲೀಸ್, ಯಾವಾಗ ಇವನ ಕಿರುಕುಳ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಚಂದ್ರಲೋಡ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ಕೊಟ್ಟಿರ್ತಾರೆ. ಅದಾದ ಬಳಿಕ ಪೊಲೀಸರು ಕೂಡ, ಅಂದರೆ ಇದು ಇನ್ನೂ ಕೂಡ ವಯಸ್ಸಿನ ಹುಡುಗರು, ಆ ಒಂದು ಆ್ಯಂಗಲಲ್ಲಿ ಇಟ್ಕೊಂಡು ಪೊಲೀಸರು ಬುದ್ಧಿ ಹೇಳಿ ಕೇಸ್ ಮಾಡೋದಾಗಿರ್ಬೋದು, FIR ಮಾಡಿದ್ರೆ ಇಬ್ಬರ ಒಂದು ಜೀವನ ಹಾಳಾಗತ್ತೆ, ಅದು ಬಹಿರಂಗ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ಮಾನವೀಯತೆಯ ದೃಷ್ಟಿಯಿಂದ ಬುದ್ಧಿ ಮಾತನ್ನ ಹೇಳಿ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಕೂಡ ಆತ ಇದೇ ಒಂದು ಫೋಟೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತ ಹೇಳಿ ಸದ್ಯಕ್ಕೆ ಚಂದ್ರಲೋಡ್ ಪೊಲೀಸ್ ಠಾಣೆಗೆ ಆಕೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ನಟಿ ಸಹೋದರಿ ಯಾವಾಗ ದೂರು ಚಂದ್ರಲೋಡ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ರು ಅಂತ ಗೊತ್ತಾಗುತ್ತೆ. ಅದಾದ ಬಳಿಕ ಆತನು ಕೂಡ ಹೋಗಿ ನಟಿ ಸಹೋದರಿ ವಿರುದ್ಧವಾಗಿ ತಲಗಡಪುರ ಪೊಲೀಸ್ ಠಾಣೆಯಲ್ಲಿ ಒಂದು NCR ಅನ್ನ ದಾಖಲು ಮಾಡ್ತಾನೆ. ಆ NCR ಅಲ್ಲಿ ಆತ ಉಲ್ಲೇಖ ಮಾಡಿರುವಂಥದ್ದೇನೆಂದ್ರೆ, ನಟಿಗೆ ಬೇರೆ ಬೇರೆ ಹುಡುಗರ ಜೊತೆಗೆ ಸಂಬಂಧ ಇದೆ. ಅಂದರೆ ಮೊದಲು ಆಕೆ ಫ್ರೆಂಡ್ಶಿಪ್ ಅಂತ ಬರ್ತಾಳೆ, ಅದಾದ ಬಳಿಕವಾಗಿ ಪ್ರೀತಿ ಅಂತ ಹೇಳಿ ಸಾಕಷ್ಟು ಜನರ ಬಳಿ ಆಕೆ ಹಣವನ್ನು ತೆಗೆದುಕೊಳ್ತಾಳೆ. ಅದಾದ ಬಳಿಕ ತನ್ನ ಖಾಸಗಿ ಫೋಟೋ ಇಟ್ಕೊಂಡು ನೀನು ಅಪ್ಲೋಡ್ ಮಾಡ್ತೀಯಾ, ನನ್ನನ್ನು ಬೆದರಿಸ್ತಿದ್ಯಾ ಅಂತ ಹೇಳಿ ಬ್ಲಾಕ್ ಮೇಲ್ ಅನ್ನು ಮಾಡೋದ್ರ ಮೂಲಕವಾಗಿ ತನ್ನನ್ನು ತಾನೇ ದೂರವಾಗ್ತಾಳೆ. ಅದಾದ ಬಳಿಕವಾಗಿ ಮತ್ತೊಬ್ಬರ ಒಂದು ಸಹವಾಸವನ್ನು ಮಾಡ್ತಾಳೆ ಅನ್ನುವಂಥ ಒಂದು ಆರೋಪವನ್ನು ಸದ್ಯಕ್ಕೆ ಆತ ಮಾಡ್ತಾ ಇರುವಂಥದ್ದು. ಅಂದರೆ ಚಂದ್ರಲೋಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಸಹೋದರಿಯ ದೂರಿನ ಆಧಾರದ ಮೇಲೆ ಆತನನ್ನು ಬಂಧಿಸಿ, ರಾಘವೇಂದ್ರನನ್ನು ಬಂಧಿಸಿ ಸದ್ಯಕ್ಕೆ ಜೈಲಿಗೂ ಕೂಡ ಕಳಿಸಿರುವಂಥದ್ದು. ಆದರೆ ಒಂದು 2 ತಿಂಗಳ ಹಿಂದೆ ಒಂದು NCR ದಾಖಲಾಗಿರುತ್ತೆ. ಅದಾದ ಬಳಿಕವಾಗಿ ತಲಗಡಪುರ ಪೊಲೀಸರು ನಟಿ ಸಹೋದರಿಗೆ ಒಂದು ನೋಟಿಸನ್ನು ಕೂಡ ಸರ್ವ್ ಮಾಡ್ತಾರೆ. ಆದರೆ ಆ ನೋಟಿಸ್ಗೂ ಕೂಡ ಉತ್ತರವನ್ನು ಯುವತಿ ನೀಡಿರಲಿಲ್ಲ. ಹಾಗಾಗಿ ಸದ್ಯಕ್ಕೆ ಆ ಒಂದು ತಲಗಡಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದಾಖಲಾಗಿದ್ದು NCR ಏನಿದೆ ಹಾಗೆ ಪೆಂಡಿಂಗ್ ಇರುವಂಥದ್ದು. ಬಹುಶಃ ಇನ್ಮೇಲಾದರೂ ಕೂಡ ಅದನ್ನು ನಟಿ ಸಹೋದರಿಯನ್ನು ಕರೆಸಿ ವಿಚಾರಣೆ ಮಾಡಿ ಏನೇನಾಯಿತು ಅಂತ ಹೇಳಿ ಒಂದು ಕೂಲಂಕುಷವಾದಂಥ ತನಿಖೆಯನ್ನು ತಲಗಡಪುರ ಪೊಲೀಸರು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ರಾಜಪ್ಪ. ಸೊ ಹೀಗೆ ಈಗ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಈಗ ಪೊಲೀಸರು ಈ ಪ್ರಕರಣದಲ್ಲಿ ಹೇಗೆ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕ್ತಾರೆ ಅನ್ನುವಂಥದ್ದು ಇರುವಂಥ ವಿಚಾರ. ಯಾಕಂದರೆ ಈಗಾಗಲೇ ರಾಘವೇಂದ್ರನನ್ನು ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ನಟಿ ಕೊಟ್ಟಿರುವಂತಹ ದೂರು, ಅದರಲ್ಲಿ ಕೆಲವೊಂದಷ್ಟು ಸೀರಿಯಸ್ ಅಲಿಗೇಷನ್ಸನ್ನು ಈಕೆ ಮಾಡಿದ್ದಾಳೆ. ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನ್ನನ್ನು ನಂಬಿಸಿ ಮೋಸ ಮಾಡಿದ್ದಾನೆ, ನನ್ನ ದುಡ್ಡಿಗೂ ಕೂಡ ಆತ ವಂಚನೆ ಮಾಡಿದ್ದಾನೆ, ನನ್ನ ಹತ್ರ ದುಡ್ಡು ತೊಗೊಂಡು ಕ್ರೆಡಿಟ್ ಕಾರ್ಡ್ ಎಲ್ಲ ತೊಗೊಂಡು ಅನ್ನುವಂಥದ್ದನ್ನು ಆಕೆ ಹೇಳಿದ್ದಾಳೆ. ಸೊ ಹಾಗಾಗಿ ಈಗ ಆತನನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸೊ ರಾಘವೇಂದ್ರ ಕೂಡ ಮಾತನಾಡಿದ್ದಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಕೆ ಹೇಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅನ್ನುವಂಥದ್ರ ಬಗ್ಗೆನೂ ಕೂಡ ಆತ ಏನೋ ಮಾತಾಡಿದ್ದಾನೆ. ಒಂದು ವಿಡಿಯೋ ಇದೆ, ನೋಡೋಣ. ವಿಷಯ ಬಗ್ಗೆ ನಾನು ಲೇಟರ್ 4 ಜನ ಹತ್ರ ಮಾತಾಡಿದಾಗ ಅಥವಾ ಲಾಯರ್ ಹೇಳಿದಾಗ ಆ ಥರ ಎಲ್ಲ ಮಾಡೋಂಗೇ ಇಲ್ಲ. ಅವರು ನೀನು ಕಾಂಟ್ಯಾಕ್ಟ್ ಅವ್ರು ನಿನ್ನ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಯಾವ ಪೊಲೀಸ್ ಸ್ಟೇಷನಿಂದ ಬಂದಿದ್ದೀವಿ, ಏನು ಕಂಪ್ಲೇಂಟ್ ಅದೆಲ್ಲ ನನಗೆ ಆಲ್ರೆಡಿ ಪೇಪರಲ್ಲಿ ಅವ್ಳು ಡೀಟೇಲ್ಸ್ ಕಳಿಸಿದ್ರು. ಕಂಪ್ಲೇಂಟ್ ಕೊಡ್ತೀನಿ ನೋಡು ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ಲು. ನನಗೆಲ್ಲ ಗೊತ್ತಿತ್ತು. ಬಟ್ 2 ವೀಲರಲ್ಲಿ ತ್ರಿಬಲ್ಸ್ ಹೋದ್ವಿ. ಮುಂದ್ಗಡೆ ಒಬ್ರು ಪೊಲೀಸ್, ಹಿಂದ್ಗಡೆ ಒಬ್ರು ಪೊಲೀಸ್. ನಾನು ಆಮೇಲೆ ಅಲ್ಲೆಲ್ಲೋ ನಿಲ್ಲಿಸಿ ಆಟೋ ಹೊತ್ಕೊಂಡು ಹೋದ್ವಿ. ನನಗೆ ಕ್ಲೀನಾಗಿ ಜ್ಞಾಪಕ ಇಲ್ಲ ಇದು ಪೊಲೀಸ್ ಸ್ಟೇಷನ್ ಹೆಂಗೆ ಹೋದ್ವಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂಗೆ ಕರ್ಕೊಂಡು ಹೋದ್ಮೇಲೆ ರಾತ್ರಿ 10:30 ಹಿಂಗೆ ಮಾಡಿ